ಸಾವಿತ್ರಿಗೆ ಮದುವೆ ಆಗಿ ಅವಳಿಗೆ 2 ಜನ ಗಂಡ್ಮಕ್ಳು ಕೂಡ ಇರ್ತಾರೆ. ಅವರಿಬ್ರಿಗೂ ಮದುವೆ ಆಗಿ ಹೆಂಡತಿಯರು ಮನೆಗೆ ಬಂದಿರ್ತಾರೆ. ಎಲ್ಲರೂ ಕೂಡಿ ಸುಖವಾಗಿ ಸಂಸಾರ ನಡೆಸ್ತಾ ಇರ್ತಾರೆ. ಅವಳಿಗೆ ಒಬ್ಳು ನಾದ್ನಿ ಕೂಡ ಇರ್ತಾಳೆ. ಅವಳಿಗೂ ಕೂಡ ಮದುವೆ ಆಗಿ ಅವಳ ಮಕ್ಳಿಗೆ ಕೂಡ ಮದುವೆ ಆಗಿ ಸೊಸೆಯಂದ್ರು ಮನೆಗೆ ಬಂದಿರ್ತಾರೆ. ವಯಸ್ಸಲ್ಲಿ ಹಿರಿಯಳಾಗಿದ್ರು ಕೂಡ ಸಾವಿತ್ರಿ ನಾದ್ನಿಗೆ ತುಂಬಾನೇ ಕೆಟ್ಟ ಬುದ್ಧಿ ಇರುತ್ತೆ. ಯಾವಾಗ್ಲೂ ಇನ್ನೊಬ್ರು ಮನೆನ ಹಾಳು ಮಾಡೋದು ಹೇಗೆ, ಸಂತೋಷನ ಹಾಳು ಮಾಡೋದು ಹೇಗೆ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಮುಂದೆ ಈ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಓಹೋ, ಇದೇನಿದು? ಅತ್ತೆ ಸೊಸೆ ಎಲ್ಲರೂ ಸೇರಿ ಏನೋ ಮಾತುಕತೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಏನ್ ಮತ್ ಸಮಾಚಾರ? ಓ ಲಕ್ಷ್ಮಿ, ಏನೇ ದಿಢೀರಂತ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ನಾವೆಲ್ಲ ಹೀಗೆ ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಕಣೆ. ಬಾ ಒಳಗೆ. ಆಹಾ, ನಾನು ಒಳಗೆ ಬಂದ್ಮೇಲೆ ಮತ್ತೆ ಬಾ ಒಳಗೆ ಅಂತ ಕರೆಯೋದು ಬೇರೆ. ಇದ್ಯಾಕೋ ಲಕ್ಷ್ಮಿ, ಯಾಕೆ ಏನೋ ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಬಿಟ್ಟೆ? ಬಾ ಕೂತ್ಕೊಳೆ. ಹಾ ಅದಾ, ಏನಿಲ್ಲ, ಅದಕ್ಕೆ ನೀವು ತುಂಬಾ ನೆನಪಾಗ್ತಿದ್ರಿ. ನನ್ಗಂತೂ ನಿಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ತುಂಬಾನೇ ಅನ್ನಿಸ್ತಾ ಇತ್ತು. ಹಾಗಾಗಿ ಸಡನ್ ಆಗಿ ಹೊರಟು ಬಂದ್ಬಿಟ್ಟೆ ಅಷ್ಟೇ. ನೀವೆಲ್ಲ ಚೆನ್ನಾಗಿದ್ದೀರಾ? ಹಾ ಕಣೆ ಲಕ್ಷ್ಮಿ, ಎಲ್ಲರೂ ಆರಾಮಿದ್ದೀವಿ. ಸರಿ ಸರಿ, ನೀವೆಲ್ಲ ಮಾತಾಡ್ತಾ ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ಅಯ್ಯೋ, ಇದೇನದ್ಕೆ ನೀವು ಈ ಮನೇಲಿ ಇಬ್ರು ಸೊಸೆಯರ್ನ ಇಟ್ಕೊಂಡು ಕಾಫಿ ಮಾಡೋದಕ್ಕೆ ಹೋಗ್ತಿದ್ದೀರಲ್ಲ? ಅಲ್ಲ, ನಿಮ್ಮ ಸೊಸೆಯರು ಇದ್ದಾರೆ ಅಲ್ವಾ, ಅವ್ರ ಹತ್ರ ಮಾಡಿಸಿದ್ರೆ ಆಗತ್ತಪ್ಪ. ನೀವು ಒಳ್ಳೆ. ಹೌದು ಅತ್ತೆ, ಆಂಟಿ ಹೇಳ್ತಿರೋದು ಸರಿ ಇದೆ. ನಾನು ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ, ನೀವೆಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರಿ. ಅಯ್ಯೋ ಬೇಡಮ್ಮ ಶ್ರೀದೇವಿ, ನೀವಿಬ್ರು ಇವಾಗ ತಾನೇ ಪೇಟೆಯಿಂದ ಬಂದಿದ್ದೀರಾ, ಅಲ್ಲೆಲ್ಲ ಸುತ್ತಾಡಿ ಸುಸ್ತಾಗಿರ್ತೀರಾ. ನೀವೆಲ್ಲರೂ ಮಾತಾಡ್ತಾ ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಏನು ಅದೇನು ದೊಡ್ಡ ಕೆಲಸನ ಹೇಳು? ಒಂದು 4 ಲೋಟ ನೀರಿಟ್ಟು ಸಕ್ಕರೆ ಕಾಫಿ ಪುಡಿ ಹಾಕಿದ್ರೆ ಆಯ್ತಪ್ಪ. ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ, ನೀನು ಆರಾಮಾಗಿ ಕೂತ್ಕೋ. ಓಹೋ, ಸೊಸೆದೀರ್ನ ಚೆನ್ನಾಗಿ ಪಳಿಸ್ಕೊಂಡಿದ್ದಾಳೆ. ಹೇಗಾದ್ರೂ ಮಾಡಿ ಈ ತುಂಬಿದ ಕುಟುಂಬನ ಹೊಡೆದು ಭಾಗ ಮಾಡಿಬಿಡ್ಬೇಕು. ಇವ್ರು ಸಂತೋಷವಾಗಿರೋದು ನೋಡಿದ್ರೆ ನನ್ನ ಹೊಟ್ಟೆ ಎಲ್ಲ ಉರಿಯುತ್ತೆ. ಆಂಟಿ, ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಏನಾಯ್ತು? ಅಯ್ಯೋ ಅದು ಏನಿಲ್ಲಮ್ಮ, ನಿಮ್ಮ ಮನೇಲಿ ಅತ್ತೆ ಸೊಸೆ ಎಲ್ಲ ಹೀಗೆ ಹೊಂದ್ಕೊಂಡು ಹೋಗ್ತಿರೋದು ನೋಡಿ ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಕಣಮ್ಮ. ಏನೋ ದೇವ್ರ ದಯೆಯಿಂದ ಚಿರಕಾಲ ನಿಮ್ಮ ಸಂಸಾರ ಹೀಗೆ ಇರ್ಲಿ ಕಣಮ್ಮ. ಹೌದು ಆಂಟಿ, ಅತ್ತೆ ತುಂಬಾನೇ ಒಳ್ಳೆಯವರು. ನಾವೇನೇ ತಪ್ಪು ಮಾಡಿದ್ರು ಕೊಂಕ್ ಮಾತಾಡ್ದೇನೆ ನಿಧಾನವಾಗಿ ತಿಳಿಸ್ಬಿಟ್ಟು ಬುದ್ಧಿ ಹೇಳ್ತಾರೆ. ಇಂಥ ಅತ್ತೆನ ನಾವು ಪಡೆದಿರೋದಕ್ಕೆ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ ಅನ್ಸುತ್ತೆ. ಏನೋ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಸಂಸಾರ ಸುಖವಾಗಿದ್ರೆ ಸಾಕು. ಅಯ್ಯೋ, ನನ್ನ ಆಶೀರ್ವಾದ ಅಂತೂ ಸದಾಕಾಲ ನಿಮ್ಗಿರುತ್ತಮ್ಮ. ಆಹಾ, ಆಶೀರ್ವಾದನ ಇನ್ನೇನಾದ್ರೂ ಉಂಟಾ? ಕಿಲಕಿಲ ಅಂತ ನಗ್ತಾ ಅತ್ತೆ ಸೊಸೆ ಎಲ್ಲರೂ ಖುಷಿಯಾಗಿರೋದು ನೋಡಿದ್ರೆ ನನ್ನ ಹೊಟ್ಟೆ ಎಲ್ಲ ಉರಿಯುತ್ತೆ. ನೋಡ್ತಾ ಇರು, ಹೇಗೋ ನಾನು ಈ ಮನೆಗೆ ಬಂದಿದ್ದೀನಲ್ವಾ, ಇನ್ಮೇಲೆ ಅದು ಹೇಗೆ ಸಂತೋಷ ಎಲ್ಲ ಈ ಮನೇಲಿ ತುಂಬಿ ತುಳುಕುತ್ತೆ ಅಂತ ನಾನು ನೋಡ್ತೀನಿ. ಅದನ್ನೆಲ್ಲ ಹಾಳು ಮಾಡಬೇಕು ಅಂತಾನೆ ಅಲ್ಲಿಂದಾನೇ ಬಂದಿದ್ದೀನಿ. ಲಕ್ಷ್ಮಿಗೆ ಮೊದಲಿಂದಾನು ತುಂಬಾನೇ ಕೆಟ್ಟ ಬುದ್ಧಿ ಇರುತ್ತೆ. ಅವಳೆದ್ರಿಗೆ ಬೇರೆ ಯಾರೂ ಖುಷಿಯಾಗಿರ್ಬಾರ್ದು. ಖುಷಿಯಾಗಿರೋದನ್ನ ನೋಡಿದ್ರೆ ಅವಳಿಗೆ ಹೊಟ್ಟೆಲ್ ಉರಿನ ತಡ್ಕೊಳ್ಳೋದಕ್ಕಾಗ್ತಾ ಇರಲ್ಲ. ಹೇಗಾದ್ರೂ ಮಾಡಿ ಆ ಸಂತೋಷನೆಲ್ಲ ಹಾಳು ಮಾಡಬೇಕು ಅಂತ ಸಂಚ್ ಮಾಡ್ತಾ ಇರ್ತಾಳೆ. ಇವಾಗ ಸಾವಿತ್ರಿ ಮನೇಲಿ ಕೂಡ ಅದೇ ಪ್ಲಾನ್ ಮಾಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಅವ್ರನ್ನೆಲ್ಲ ದೂರ ದೂರ ಮಾಡಬೇಕು, ಆ ಮನೇಲಿರೋ ಸಂತೋಷನ ಹಾಳು ಮಾಡಬೇಕು ಅಂತಾನೆ ಬಂದಿದ್ದಾಳೆ. ಇರೋದ್ರಲ್ಲಿ ನಮ್ಮ ಪ್ರೀತಿನ ಮರಳು ಮಾಡೋದು ತುಂಬಾನೇ ಈಸಿ. ಹೇಗಾದ್ರೂ ಮಾಡಿ ಇವಳ ತಲೆಗೆ ಏನಾದ್ರೂ ತುಂಬಬೇಕು, ಆಮೇಲೆ ಇವರಿಬ್ರು ಮಧ್ಯೆ ಜಗಳ ತಂದಿಡೋಕೆ ಈಸಿ ಆಗತ್ತೆ. ಅಯ್ಯೋ, ಇದೇನಮ್ಮ ಪ್ರೀತಿ, ನೀನ್ ನೋಡ್ದೆ ಇಲ್ಲಿ ಏನೋ ಯೋಚನೆ ಮಾಡ್ತಾ ನಿಂತಿದ್ಯಾ, ಆದ್ರೆ ಅಲ್ಲಿ ನಿನ್ನತ್ತೆ ಅವ್ರ ಹಿರಿ ಸೊಸೆಗೆ 10,000 ಕೊಟ್ಟು ತವ್ರ ಮನೆಗೆ ಹೋಗು ಅಂತ ಕಳಿಸ್ತಾ ಇದ್ದಾರೆ. ಏನು 10,000ನ? ಇಲ್ವಲ್ಲ ಅತ್ತೆ, ಹಾಗೆ ಸೊಸೆಯರ ಮಧ್ಯೆ ಯಾವತ್ತೂ ಭೇದ ಮಾಡಿದ್ ನಾನು ನೋಡೇ ಇಲ್ಲ ಆಂಟಿ. ಯಾಕೆ ಹೀಗೆ ಹೇಳ್ತಿದ್ದೀರಾ ನೀವು? ಏನು, ಸೊಸೆಯವ್ರ ಮಧ್ಯೆ ಭೇದ ಮಾಡೋದಿಲ್ವಾ? ಏನಮ್ಮ ಹೇಳ್ತಿದ್ಯಾ ನೀನು? ನಾನು ಮೊದಲಿಂದ ಹಾಗೆ ಅನ್ಕೊಂಡಿದ್ದೆ, ನಿನ್ನತ್ತೆ ಇಬ್ರು ಸೊಸೆನು ಒಂದೇ ತಕ್ಕಡಿಲ್ ಹಾಕಿ ತೂಗ್ತಾಳೆ ಅಂತ. ಆದ್ರೆ ಇವತ್ತು ಹಿರಿ ಸೊಸೆಗೆ ಹಣ ಕೊಡ್ತಿರುವಾಗ್ಲೇ ನೋಡ್ದಾಗ ಅನ್ನಿಸ್ತು. ತುಂಬಾ ಬೇಜಾರಾಯ್ತಮ್ಮ ನನ್ಗಂತೂ. ನಿನಗ್ ಮೋಸ ಮಾಡ್ತಿದ್ದಾಳಲ್ಲ ಅವಳು ಅಂತ. ಅಲ್ಲಮ್ಮ,
ನನ್ನ ಮಾತನ್ನ ನಂಬೋದಿಲ್ಲ ಅಂತ ಗೊತ್ತು. ನನ್ನ ಮಾತ್ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನಿನ್ನ ಅಕ್ಕ ಬಾವನ್ ರೂಮಿಗೆ ಹೋಗಿ ನೋಡು. ಅವ್ರು ಏನ್ ಮಾತಾಡ್ತಿದ್ದಾರೆ ಕೇಳಿಸ್ಕೊ. ಅವಾಗ್ಲೇ ಗೊತ್ತಾಗುತ್ತೆ ನಿನ್ಗೆ. ಏನ್ ಹೇಳ್ತಿದ್ರ ಆಂಟಿ? ಅತ್ತೆ ನಿಜವಾಗ್ಲೂ ಹಾಗೆ ಮಾಡಿದ್ರ? ಅಲ್ಲ, ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಸರಿ, ಹಾಗಾದ್ರೆ ನಡೀರಿ, ನಾನೇ ಕಣ್ಣಾರೆ ನೋಡ್ತೀನಿ. ಪ್ರೀತಿ ಸ್ವಲ್ಪ ಮೃದು ಸ್ವಭಾವದವಳೆ. ಅವಳು ತುಂಬಾ ಬೇಗ ಮ್ಯಾನಿಪುಲೇಟ್ ಆಗ್ತಾ ಇರ್ತಾಳೆ. ಹಾಗಾಗಿ ಲಕ್ಷ್ಮಿ ಅವಳ ಹತ್ರ ಬಂದು ಏನೋ ಒಂದು ಚಾಡಿ ಹೇಳಿ ಅವಳನ್ನ ಮ್ಯಾನಿಪುಲೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ರೀ, ಇಲ್ಲಿ ನೋಡ್ರಿ, ನಿಮ್ಮಮ್ಮ ನನ್ನ ತವ್ರ ಮನೆಗೆ ಹೋಗ್ಬಾ ಅಂತ 10,000 ಕೊಟ್ಟಿದ್ದಾರೆ. ಅದು ಅಲ್ದೇನೆ ನಾನು ಹಣ ಕೊಟ್ಟಿರೋ ವಿಷಯನ ಯಾರ ಹತ್ರನೂ ಹೇಳ್ಬೇಡ, ನನ್ನ ಹತ್ರ ಇರೋದೇ ಇಷ್ಟೇ ಅಂತ ಬೇರೆ ಹೇಳಿದ್ರು. ಓ ಹೌದಾ, ಸರಿ. ಹಾಗಾದ್ರೆ ನಿನಗೆ ಶಾಪಿಂಗಿಗೆ ಅಂತ ಕೊಟ್ಟಿರ್ತಾರೆ. ಬೇಕಾಗಿರೋ ಅಷ್ಟು ಬಳಸ್ಕೊಂಡು ಮಿಕ್ಕಿರೋದನ್ನ ಹಾಗೆ ಇಟ್ಕೋ. ಪ್ರೀತಿಗೆ ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾಳೆ. ಅವಳ ಹತ್ರ ಏನು ಹೇಳೋದಕ್ಕೆ ಹೋಗ್ಬೇಡ. ಅಂದ್ರೆ ಅತ್ತೆ ನನಗೆ ಗೊತ್ತಿಲ್ದೇನೆ ತಮ್ಮ ಹಿರಿ ಸೊಸೆಗೆ ಇಷ್ಟೆಲ್ಲ ಕೊಡ್ತಾ ಇದ್ದಾರಾ? ನನ್ ಕಂಡ್ರೆ ಅವ್ರು ಇಷ್ಟೊಂದು ಚೀಪಾಗಿ ನೋಡ್ತಾ ಇದ್ದಾರಾ? ಇರ್ಲಿ, ಈ ವಿಷಯನ ಮೊದಲು ನನ್ನ ಗಂಡಂಗೆ ಹೇಳ್ಬೇಕು, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ನೋಡ್ದ್ಯಾ ನಮ್ಮ ಪ್ರೀತಿ, ನಾನು ಹೇಳಿಲ್ವಾ ನಿನ್ನತ್ತೆ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ತಿದ್ದಾಳೆ ಅಂತ? ನನ್ಗಂತೂ ನಿನ್ ಮಗಳಿದ್ದಾಗೆ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಂಗಂತೂ ನೋಡಿ ತಡ್ಕೊಳ್ಳೋದಕ್ಕೆ ಆಗಲ್ಲಮ್ಮ. ಆ ಶ್ರೀದೇವಿಗೆ ಏನ್ ಕಡಿಮೆ ಆಗಿದೆ ಅಂತ ಅಷ್ಟು ಕೊಡ್ಬೇಕು ಹೇಳು? ನಿನ್ಗಾದ್ರೆ ಏನೋ ಮನೇಲಿ ಒಂದ್ ಸ್ವಲ್ಪ ಬೇಕಾಗುತ್ತೆ ಅಂತ ಕೊಡ್ಬೋದಪ್ಪ. ಅವಳು ಅಷ್ಟು ದೊಡ್ಡ ಮನೆಯಿಂದ ಬಂದಿದ್ದಾಳೆ, ಅವಳಿಗೆ ಯಾಕೆ ಕೊಡ್ಬೇಕು ಹೇಳು? ನೋಡಮ್ಮ, ಈ ವಿಷಯದ ಬಗ್ಗೆ ನೀನ್ ಇನ್ನೂ ಮಾತಾಡಿಲ್ಲ ಅಂದ್ರೆ ಇನ್ನು ಎಷ್ಟು ಮೋಸ ಮಾಡ್ತಾರೋ ಏನೋ ನಿನ್ನತ್ತೆ. ಪ್ರೀತಿಗೆ ಶ್ರೀದೇವಿ ಹೇಳ್ತಿರೋದು ಕೇಳಿಸ್ಕೊಂಡು ಅತ್ತೆ ತನಗೆ ಮೋಸ ಮಾಡ್ತಿದ್ದಾರೆ, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡ್ತಿದ್ದಾರೆ, ಸೊಸೆದಿರ ಮಧ್ಯೆ ಭೇದ ಭಾವ ಮಾಡ್ತಿದ್ದಾರೆ ಅಂತ ಏನೇನೋ ಆಲೋಚನೆಗಳು ಶುರುವಾಗತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಗಂಡನ ಹತ್ರ ಹೇಳಿ ಇದನ್ನೇ ಮುಂದೆ ದೊಡ್ಡ ರಾಧ ಅಂತ ಮಾಡ್ಬಿಡ್ತಾಳೆ. ಅತ್ತೆ ಅತ್ತೆ, ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಮನೆಯಲ್ಲಿ ಎಲ್ರೂ ಒಂದೇ, ಎಲ್ರೂ ಸಮಾನ ಅನ್ಕೊಂಡಿದ್ದೆ, ಆದ್ರೆ ನೀವು? ಹೌದಮ್ಮ, ಪ್ರೀತಿ ಹೇಳ್ತಿರೋದು ಸರಿಯಾಗೇ ಇದೆ. ಹಿರಿ ಮಗ ಸೊಸೆಗೆ ಒಂಥರ ಮಾಡ್ತಾ ಇದ್ಯಾ, ಹಾಗೆ ಕಿರಿ ಮಗ ಸೊಸೆಗೆ ಒಂಥರ ಮಾಡ್ತಾ ಇದ್ಯಾ ನೀನು. ಅಯ್ಯೋ, ಇದೇನು ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ಅಲ್ವೋ, ಅಂತದ್ ನಾನೇನೋ ಮಾಡ್ದೆ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಅಯ್ಯೋ ಸಾಕ್, ಬಾಯಿ ಮುಚ್ಚಿ ಅತ್ತೆ. ಅಲ್ಲ, ಏನು ಗೊತ್ತೇ ಇಲ್ದಿರೋ ಹಾಗೆ ನಾಟಕ ಮಾಡ್ಬೇಡಿ. ನಿಮ್ ಹಿರಿ ಸೊಸೆಗೆ ಬೆಳಗ್ಗೆ ಬೆಳಗ್ಗೆನೆ 10,000 ಕೈಗೆ ಕೊಟ್ಟಿದ್ದೀರಾ, ಆದ್ರೆ ಇವಾಗ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಾ ಇದ್ರಾ? ಏನು 10,000ನಾ? ಏನಮ್ಮ ಹೇಳ್ತಿದ್ಯಾ ನೀನು? 10,000 ಅಂದ್ರೆ ಚಿಕ್ಕ ದುಡ್ಡ ಅದು? ಅಷ್ಟೊಂದು ದುಡ್ಡು ನನ್ನ ಹತ್ರ ಆದ್ರೂ ಹೇಗ್ ಬರುತ್ತೆ ಹೇಳು? ನಾನಾದ್ರೂ ಅವಳಿಗೆ ಹೇಗ್ ಕೊಡ್ಲಿ? ಅಯ್ಯಯ್ಯೋ, ಇದೇನಿದು? ಅತ್ತೆ ಹೀಗೆ ಹೇಳ್ತಿದಾರಲ್ಲ. ಅಲ್ಲ, ಬೆಳಗ್ಗೆ ಇವರೇ ತಾನೇ ನನಗೆ ಅಂತ 10,000 ಕೊಟ್ಟು ಕಳ್ಸಿದ್ದು. ಓಹೋ, ನೀವು ಕೊಟ್ಟೇ ಇಲ್ಲ ಅಂತ ನನ್ನ ಹತ್ರ ಹೇಳ್ತಿದ್ದೀರಾ ಅಲ್ವಾ? ಸರಿ, ಹಾಗಾದ್ರೆ ಹೇಗೂ ನಿಮ್ ಹಿರಿ ಸೊಸೆ, ಮುದ್ದಿನ ಸೊಸೆ ಪಕ್ಕದಲ್ಲೇ ಇದ್ದಾಳೆ ಅಲ್ವಾ? ಅಕ್ಕ, ನಿಮಗೆ ಅತ್ತೆ ದುಡ್ಡು ಕೊಟ್ಟೇ ಇಲ್ವಾ? ನೀವು ನಿಜ ಹೇಳಿ. ಅಯ್ಯಯ್ಯೋ, ಇದೇನಿದು? ಇವಳು ಸೀದಾ ನನ್ ಬುಡಕ್ಕೆ ಬಂದ್ಲು. ಅವಾಗ್ಲೇ ಅತ್ತೆ ನೋಡಿದ್ರೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಕಳ್ಸಿದ್ರು. ಇವಾಗ ಅವಳು ಅಷ್ಟು ಕೇಳಿದ್ರು ಅತ್ತೆ ಏನು ಹೇಳ್ತಾನೆ ಇಲ್ಲ. ಇಲ್ಲ, ನಾನು ಕೊಟ್ಟಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಅವರೇ ಸುಳ್ಳು ಹೇಳುವಾಗ ಇಷ್ಟೆಲ್ಲ ಕೇಳಿದ್ರೆ ನಾನು ಸುಳ್ಳು ಹೇಳೋದೇ ಒಳ್ಳೇದು ಅನಿಸ್ತಿದೆ. ಆಮೇಲೆ ಸತ್ಯ ಹೇಳ್ಬಿಟ್ರೆ ಸುಮ್ಮನೆ ಯಾಕೆ ತೊಂದ್ರೆ? ಅತ್ತೆ ಹೇಳೋದಾದ್ರೆ ಹೇಳ್ತಿದ್ರು ಅಲ್ವಾ? ಅತ್ತೆನೇ ಹೇಳ್ತಿಲ್ಲ ಅಂದ್ಮೇಲೆ ನಾನು ಸುಳ್ಳು ಹೇಳೋದೇ ಒಳ್ಳೇದು. ಅಕ್ಕ, ಅವಾಗಿಂದ ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಏನ್ ಯೋಚನೆ ಮಾಡ್ತಿದ್ದೀರಾ? ಓ, ಏನ್ ಸುಳ್ಳು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ಇದೇನ್ ಪ್ರೀತಿ, ಅವಾಗಿಂದನೂ ಕೇಳಿದ್ದೇನೆ ಕೇಳ್ತಾ ಇದೆಯಲ್ಲ. ಅತ್ತೆನೇ ಹೇಳಿಲ್ವಾ ನನಗೆ ಯಾವ ಹಣನೂ ಕೊಟ್ಟಿಲ್ಲ ಅಂತ? ಅತ್ತೆನೇ ಕೊಟ್ಟಿಲ್ಲ ಅಂದ್ಮೇಲೆ ನನ್ನ ಹತ್ರ ಹೇಗ್ ಬರುತ್ತೆ? ನಾನ್ ನಿಜಾನೇ ಹೇಳ್ತಿರೋದು. ನನ್ಗೂ ಹಣಕ್ಕೂ ಏನು ಸಂಬಂಧನೇ ಇಲ್ಲ. ಅವ್ರು ಯಾವ ಹಣನೂ ಕೊಟ್ಟೇ ಇಲ್ಲ. ನೋಡಿದ್ರೇನ್ರಿ, ಕೇಳಿಸ್ಕೊಂಡ್ರೇನ್ರಿ? ನಿಮ್ ತಾಯಿ ನಿಮ್ ಅತ್ತಿಗೆ ಹೇಳ್ತಾ ಇರೋದನ್ನ. ನಿಮ್ ತಾಯಿ, ನಿಮ್ ಅಣ್ಣ, ನಿಮ್ ಅತ್ತಿಗೆ ಎಲ್ಲ ಸೇರ್ಕೊಂಡು ನಮ್ಮಿಬ್ರಿಗೆ ಎಷ್ಟು ಮೋಸ ಮಾಡ್ತಿದ್ದಾರೆ ಅಂತ ನೋಡಿದ್ರಾ? ನಾನು ಕಣ್ಣಾರೆ ನೋಡಿದೀನಿ. ನಿಮ್ ತಾಯಿ ಅತ್ತಿಗೆ ಕೊಟ್ಟಿರೋ ದುಡ್ಡನ್ನ ಎತ್ತಿಡ್ತಾ ಇರೋದು, ಆದ್ರೆ ಇವಾಗ ಕೊಟ್ಟೇ ಇಲ್ಲ ಅಂತ ಇಬ್ರು ಹೇಗ್ ಸುಳ್ಳು ಹೇಳ್ತಿದ್ದಾರೆ ನೋಡಿ. ಯಾವಾಗ್ಲೂ ನೀವು ಮಾತ್ರ ನನ್ನಮ್ಮ, ನನ್ನಣ್ಣ, ನನ್ನ ಅತ್ತಿಗೆ ಅಂತ ಎಲ್ಲಾನು ತಂದು ತಂದು ಸುರಿತಾ ಇರ್ತೀರಾ. ಆದ್ರೆ ಅವರು ಹೇಗೆ ನಮ್ಮೆದ್ರಿಗೆ ಎಲ್ಲಾನು ಮುಚ್ಚಿಟ್ಟು ಅವ್ರದೇ ಯೋಚನೆ ಮಾಡ್ಕೊಂಡು ಅವ್ರದೇ ವ್ಯವಹಾರ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ಮೋಸ ಮಾಡ್ತಾ ಇದ್ದಾರೆ. ನನ್ ಕಣ್ಣಾರೆ ನೋಡಿದ್ರು ಇವಾಗ ಕತೆ ಕಟ್ತಾ ಇದ್ದಾರೆ. ಅಯ್ಯೋ, ಇದೇನಮ್ಮ ಪ್ರೀತಿ, ಇದೇನ್ ಮಾತಾಡ್ತಿದ್ಯಾ ನೀನು? ನೋಡು, ಹಾಗೆಲ್ಲ ಏನಿಲ್ಲಮ್ಮ. ನೀವಿಬ್ರು ನನ್ನ ಎರಡು ಕಣ್ಗಳಿದ್ದಾಗೆ.
ನಾನು ಯಾರಿಗೂ ಏನು ಭೇದ ಮಾಡಿಲ್ಲ. ನನ್ಗಿಬ್ರು ಸಮಾನನೇ. ಯಾಕೋ ನೀನೇ ಏನೋ ತಪ್ಪು ತಿಳ್ಕೊಂಡಿದ್ಯಾ ಅನ್ಸ್ತಿದೆ. ನೀನ್ ಅಂದ್ಕೊಂಡಿರೋ ಹಾಗೆ ನಾನು ಯಾವ ದುಡ್ಡನ್ನು ಶ್ರೀದೇವಿ ಕೊಟ್ಟಿಲ್ಲಮ್ಮ. ನನ್ನ ನಂಬು. ಸಾಕ್ ಬಾಯ್ ಮುಚ್ಚಮ್ಮ. ಅಲ್ಲಮ್ಮ, ನೀನ್ ಏನ್ ಹೇಳ್ತಾ ಇರೋದು? ನನ್ನ ಹೆಂಡತಿ ನನ್ನ ಹತ್ರ ಸುಳ್ಳು ಹೇಳಿದಾಳೆ ಅಂತನಾ, ಅಥವಾ ಈಗ ಸುಳ್ಳು ಹೇಳ್ತಿದ್ದಾಳೆ ಅಂತನಾ? ನೋಡಮ್ಮ, ಪ್ರೀತಿ ಸುಮ್ನೆ ಯಾರ ಮೇಲೂ ಏನು ತಪ್ಪಿಲ್ದೇನೆ ಆಪಾದನೆ ಮಾಡಲ್ಲ. ಅದ್ ನಿನಗೂ ಗೊತ್ತಿದೆ. ಅವಳು ಹೇಳ್ತಿದ್ದಾಳೆ ಅಂದ್ರೆ ನೀವಿಬ್ರು ಏನೋ ಮಾಡಿದ್ರ ಅಂತಾನೆ ಅರ್ಥ. ರೀ, ನಾವ್ ಎಷ್ಟೇ ಸಾರಿ ಕೇಳಿದ್ರು ಅವ್ರು ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಇಂಥವ್ರ ಜೊತೆಗೆ ನನ್ಗಿರೋದಕ್ ಮನ್ಸು ಆಗಲ್ಲ. ನನ್ನ ಎದುರಿಗೆ ಒಂಥರ, ನನ್ನ ಹಿಂದೆ ಒಂಥರ ಮಾಡೋರು ಇವ್ರ ಜೊತೆಗೆ ನಾವಿರೋದಕ್ಕಿಂತ ನಾವ್ ಈ ಮನೆ ಬಿಟ್ಟು ದೂರ ಎಲ್ಲಾದ್ರೂ ಹೋಗೋದೇ ಒಳ್ಳೇದು. ನೋಡಿ, ಈ ಕ್ಷಣನೇ ನಾವಿಬ್ರು ಇಲ್ಲಿಂದ ಹೊರಟೋಗೋಣ. ಇಂಥವ್ರ ಜೊತೆ ಮಾತ್ರ ಇರೋದ್ ಬೇಡ. ಪ್ರೀತಿ ತನ್ನತ್ತೆ ಸಾವಿತ್ರಿ ಮೇಲೆ ಆಪಾದನೆ ಮಾಡೋದಕ್ಕೆ ಕಾರಣ ಇದೆ. ಅವಳು ಸರಿಯಾಗಿ ಮಾಡ್ತಾ ಇದ್ದಾಳೆ. ಆದ್ರೆ ಸಾವಿತ್ರಿ ಮಾತ್ರ ತಾನು ತಪ್ಪು ಮಾಡೇ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾಳೆ. ಅಂದ್ರೆ ನಿಜವಾಗ್ಲೂ ಸಾವಿತ್ರಿ ಏನು ತಪ್ಪು ಮಾಡಿಲ್ವಾ? ಇಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆಯಾ? ಶ್ರೀದೇವಿ ದುಡ್ಡು ತಗೊಂಡಿದ್ ಯಾರ ಹತ್ರ? ಹಾಗೆ ಶರಣ್ ಮತ್ತೆ ಪ್ರೀತಿ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾರ? ಇದೆಲ್ಲಾನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನನ್ನ ವಿಡಿಯೋಸ್ನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.